ಸ್ನೇಹಿತರೆ, ಕೇರಳ ರಾಜ್ಯದಲ್ಲಿ ನೆಲೆಸಿರುವ ಈ ಭಿಕ್ಷುಕಿಗೆ ಜನರು ಒಡೆದು ಬಡಿಯುತ್ತಾರೆ. ಆದರೆ ತಕ್ಷಣ IAS ಅಧಿಕಾರಿ ಬಂದು ಕ್ಷಮೆ ಕೇಳಿ ಅವರನ್ನು ಕರೆದುಕೊಂಡು ಹೋಗ್ತಾರೆ. ಈ ಭಿಕ್ಷುಕಿಯ ಹಿನ್ನೆಲೆ ಕೇಳಿದ ಜನರು, ಅಧಿಕಾರಿಗಳು ತಬ್ಬಿಬ್ಬಾಗಿ ದಂಗಾಗಿ ಹೋಗ್ತಾರೆ. ಇಂಥ ವ್ಯಕ್ತಿಗೆ ನಾವು ಒಡೆದು ಬಡಿದಿದ್ದೇವೆ ಅಂತ ಬೇಜಾರು ಮಾಡಿಕೊಂಡು ಭಿಕ್ಷುಕಿ ಹತ್ತಿರ ಬಂದು ಕಾಲು ಹಿಡಿದುಕೊಂಡು ನಮ್ಮನ್ನು ಕ್ಷಮಿಸಿಬಿಡು ತಾಯಿ ಅಂತ ಕೇಳ್ತಾರೆ. ಈ ಒಂದು ಅದ್ಭುತ ಘಟನೆ ನಡೆದಿರೋದು ಭಾರತ ದೇಶದ ದೇವರುಗಳ ರಾಜ್ಯವೆಂದೇ ಕರೆಸಿಕೊಳ್ಳುವ ಕೇರಳದ ತಿರುವನಂತಪುರಂ ನಗರದ ರೈಲ್ವೆ ಸ್ಟೇಷನ್ನಲ್ಲಿ. ಸ್ನೇಹಿತರೆ, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೂ ಒಂದು ಇನ್ಸ್ಪಿರೇಷನ್ ಆಗಿ ಹೊರಹೊಮ್ಮುತ್ತೆ. ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬಂಧು ಮಿತ್ರರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರೆಯಬೇಡಿ. ಈ ಭಿಕ್ಷುಕಿಯ ಹೆಸರು ಲಕ್ಷ್ಮೀ ವಲೀಸಾ ಅಂತ. ಪ್ರತಿದಿನ ರೈಲ್ವೆ ಸ್ಟೇಷನ್ಗೆ ಬರೋದು, ಭಿಕ್ಷೆ ಬೇಡೋದು, ಹರಿದಿರುವ ಬಟ್ಟೆ ಹಾಕಿಕೊಂಡಿರೋದು, ಕೈಯಲ್ಲಿ 2 ಚೀಲಗಳು. ಈ ಚೀಲಗಳೇ ಇವರ ಆಸ್ತಿ. ಮನೆ ಇಲ್ಲ, ಉಳಿದುಕೊಳ್ಳಲು ಜಾಗನೂ ಇಲ್ಲ. ಪ್ರತಿದಿನ ಸಿಕ್ಕ ಜಾಗದಲ್ಲಿ ಮಲಗ್ತಾರೆ. ಜಾಗ ಸಿಕ್ಕಿಲ್ಲ ಅಂದರೆ ಎದ್ದಿರ್ತಾರೆ. ಎಂದಿನಂತೆ ರೈಲ್ವೆ ಸ್ಟೇಷನ್ಗೆ ಬಂದು ಜನಗಳ ಹತ್ತಿರ ಭಿಕ್ಷೆ ಬೇಡಲು ಬರ್ತಾರೆ. ಹೊಟ್ಟೆ ತುಂಬ ಹಸಿತಾ ಇದೆ, ಏನಾದರೂ ತಿನ್ನೋದಕ್ಕೆ ಕೊಡಿ, ಇಲ್ಲ ಅಂದರೆ 1 ರೂಪಾಯಿ ಆದರೂ ದಾನ ಮಾಡಿ ಸ್ವಾಮಿ ಅಂತ ಕೇಳ್ತಾರೆ. ಕೆಲವರು ದಾನ ಮಾಡುತ್ತಾರೆ, ಇನ್ನು ಕೆಲವರು ಗೊಬ್ಬು ವಾಸನೆ, ನೀನು ದೂರ ಹೋಗು ಅಂತ ಹೇಳ್ತಾರೆ. ಇನ್ನು ಕೆಲವರು ರೈಲ್ವೆ ಸ್ಟೇಷನಿಂದ ಹೊರಗೆ ಹೋಗುವಂತ ಒಡೆದು ಬಡೆದು ಹೊರಗಡೆ ಹಾಕ್ತಾರೆ. ನೀನು ಮತ್ತೊಮ್ಮೆ ರೈಲ್ವೆ ಸ್ಟೇಷನ್ ಒಳಗೆ ಬಂದು ಭಿಕ್ಷೆ ಬೇಡಿ ಜನಗಳಿಗೆ ತೊಂದರೆ ಕೊಟ್ಟರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೆದರಿಸ್ತಾರೆ. ರೈಲ್ವೆ ಸ್ಟೇಷನ್ ಒಳಗೆ ಭಿಕ್ಷೆ ಬೇಡುತ್ತಿದ್ದ ಈಕೆ ರೈಲ್ವೆ ಸ್ಟೇಷನ್ ಹೊರಗೆ ಭಿಕ್ಷೆ ಬೇಡಲು ಆರಂಭ ಮಾಡ್ತಾಳೆ. ಭಿಕ್ಷೆ ರೂಪದಲ್ಲಿ ಇವರಿಗೆ ಯಾರಾದರೂ ತಿನ್ನೋಕೆ ಕೊಟ್ಟರೆ ಅವತ್ತಿನ ದಿನದ ಊಟ ಆಯಿತು ಅಂತ ಲೆಕ್ಕ. ಕೆಲವೊಮ್ಮೆ ಹೊಟ್ಟೆ ಹಸಿವು ತಡೆಯಲಾರದೆ ಕಸದ ತೊಟ್ಟಿಗೆ ಬಿದ್ದಿರುವ ಆಹಾರ ಸೇವಿಸಿದ್ದೇನೆ ಅಂತ ವಲೀಸಾ ಅವರೇ ಹೇಳಿದ್ದಾರೆ. ಒಂದು ದಿನ ವಿದ್ಯಾ ಎಂಬ ಹುಡುಗಿ ರೈಲ್ವೆ ಸ್ಟೇಷನ್ಗೆ ಬರ್ತಾಳೆ. ಈ ಹುಡುಗಿ ತಿರುವನಂತಪುರಂನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾಳೆ. ಕೊಲ್ಲಂನಲ್ಲಿ ತನ್ನ ಮನೆ ಇರುತ್ತೆ. ಎಕ್ಸಾಮ್ ಮುಗೀತು, ಬೇಸಿಗೆ ರಜೆ ಆರಂಭ ಆಯಿತು. ಹಾಗಾಗಿ ಕೊಲ್ಲಂಗೆ ಹೋಗೋದಕ್ಕೆ ರೈಲ್ವೆ ಸ್ಟೇಷನ್ಗೆ ಬರ್ತಾಳೆ. ರೈಲು ಬರಲು ಇನ್ನು 1 ಗಂಟೆ ಸಮಯ ಇದೆ ಅಂತ ವಿದ್ಯಾಳಿಗೆ ಗೊತ್ತಾಗುತ್ತೆ. ರೈಲ್ವೆ ಕ್ಯಾಂಟೀನ್ಗೆ ಹೋಗಿ 1 ಪ್ಲೇಟ್ ಇಡ್ಲಿ ತಗೊಂಡು ತಿನ್ನುತ್ತಾ ಕೂರ್ತಾಳೆ. ವಿದ್ಯಾ ತಿನ್ನುವಾಗ ವಲೀಸಾ ಭಿಕ್ಷುಕಿ ಅಲ್ಲೇ ಪಕ್ಕದಲ್ಲೇ ಕೂತಿರ್ತಾಳೆ ಮತ್ತು ವಿದ್ಯಾ ಕೈಯಲ್ಲಿದ್ದ ಇಡ್ಲಿಯನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾಳೆ. ವಿದ್ಯಾಳಿಗೆ ಈ ಭಿಕ್ಷುಕಿ ನನ್ನ ಕೈಯಲ್ಲಿ ಇರುವ ಇಡ್ಲಿಯನ್ನೇ ದಿಟ್ಟಿಸಿ ನೋಡುತ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ. ವಿದ್ಯಾ ಮತ್ತೆ ಹೋಟೆಲ್ಗೆ ಹೋಗಿ 1 ಪ್ಲೇಟ್ ಇಡ್ಲಿ ಕಟ್ಟಿಸಿಕೊಂಡು ಭಿಕ್ಷುಕಿಗೆ ಕೊಡ್ತಾಳೆ. ವಲೀಸಾ ಭಿಕ್ಷುಕಿ ಇಡ್ಲಿಯನ್ನು ಕೇವಲ 1 ನಿಮಿಷದಲ್ಲಿ ತಿಂದು ಬಿಸಾಕ್ತಾಳೆ. ವಿದ್ಯಾ ಮತ್ತೆ ಹೋಟೆಲ್ಗೆ ಹೋಗಿ ದೋಸೆ ಪಾರ್ಸಲ್ ತಗೊಂಡು ಬಂದು ಭಿಕ್ಷುಕಿಗೆ ಕೊಡ್ತಾಳೆ. ಭಿಕ್ಷುಕಿ ದೋಸೆಯನ್ನು ಸಂಪೂರ್ಣ ತಿಂದು ತೇಗುತ್ತಾಳೆ. ಅಷ್ಟೇ ಅಲ್ಲದೆ ವಿದ್ಯಾ ಭಿಕ್ಷುಕಿಗೆ ಬಿಸಿಲೇರಿ 1 ಲೀಟರ್ ವಾಟರ್ ಬಾಟಲ್ ಕೂಡ ಕೊಡ್ತಾಳೆ. ನೀನು ಎಷ್ಟು ದಿನ ಆಯಿತು ತಿಂದು ಅಂತ ವಿದ್ಯಾ ಭಿಕ್ಷುಕಿಗೆ ಕೇಳ್ತಾಳೆ. ಅದಕ್ಕೆ ಭಿಕ್ಷುಕಿ, ನಾನು 2 ದಿನದ ಹಿಂದೆ ತಿಂದಿದ್ದೇನೆ. 2 ದಿನದ ಹಿಂದೆ ಯಾರೋ ಪುಣ್ಯಾತ್ಮರು ನಿಮ್ಮಂತೆ ನನಗೆ ಏನೋ ಕೊಡಿಸಿದ್ರು, ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದೆ ಅಂತ ಹೇಳ್ತಾಳೆ. ವಿದ್ಯಾ ಬಾಲಕಿ ಮತ್ತೊಂದನ್ನು ಭಿಕ್ಷುಕಿಯಲ್ಲಿ ಗಮನಿಸುತ್ತಾಳೆ. ಅದೇನಪ್ಪ ಅಂದರೆ, ಭಿಕ್ಷುಕಿ ಕೈಯಲ್ಲಿ 2 ಚೀಲಗಳಿದೆ. ಒಂದು ಚೀಲದಲ್ಲಿ ಸಂಪೂರ್ಣವಾಗಿ ಪುಸ್ತಕಗಳಿಂದ ತುಂಬಿದೆ, ಮತ್ತೊಂದು ಚೀಲ ಸೀರೆಗಳಿಂದ ತುಂಬಿತ್ತು. ವಿದ್ಯಾಳಿಗೆ ಅನುಮಾನ ಬರುತ್ತೆ. ಭಿಕ್ಷುಕಿ ಹತ್ರ ಇಷ್ಟೊಂದು ಪುಸ್ತಕಗಳು ಹೇಗೆ ಬಂತು? ಈ ಪುಸ್ತಕಗಳನ್ನು ತಗೊಂಡು ಇವಳು ಏನು ಮಾಡ್ತಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಭಿಕ್ಷುಕಳಿಗೆ ನೇರವಾಗಿ ವಿದ್ಯೆ ಕೇಳ್ತಾಳೆ, ನಿಮ್ಮ ಬಳಿ ಪುಸ್ತಕಗಳು ಇವೆ, ಯಾಕೆ? ನೀವು ಈ ಪುಸ್ತಕಗಳನ್ನು ತಗೊಂಡು ಏನು ಮಾಡುತ್ತೀರಾ ಅಂತ. ಈ ಪ್ರಶ್ನೆಗೆ ಉತ್ತರಿಸಿದ ಭಿಕ್ಷುಕಿಯ ಮಾತನ್ನು ಕೇಳಿದ ವಿದ್ಯಾ ದಂಗಾಗಿ ಶಾಕ್ ಆಗಿ ಹೋಗ್ತಾಳೆ. ಯಾಕಪ್ಪ ಅಂದರೆ ಭಿಕ್ಷುಕಿ ಹೇಳ್ತಾಳೆ, ನಾನು ಮೊದಲು ಶಿಕ್ಷಕಿಯಾಗಿದ್ದೆ. ಈ ಪುಸ್ತಕಗಳು ನಾನು ಮಕ್ಕಳಿಗೆ ಪಾಠ ಮಾಡಿದ ಪುಸ್ತಕಗಳು ಮತ್ತು ಈ ಸೀರೆ ನಾನು ಶಾಲೆಗೆ ಹೋಗುವಾಗ ಉಟ್ಟುಕೊಂಡು ಹೋಗುತ್ತಿದ್ದ ಸೀರೆಗಳು ಅಂತ. ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆ ಬೇಡುವ ಈಕೆ ನಾನು ಶಿಕ್ಷಕಿಯಾಗಿದ್ದೆ ಅಂತ ಕೇಳಿದರೆ ಎಂಥವರಿಗಾದರೂ ಶಾಕ್ ಆಗಿ ಬಿಡುತ್ತೆ. ಹಾಗೆ ವಿದ್ಯಾಳಿಗೂ ಒಂದು ಕ್ಷಣ ಶಾಕ್ ಆಯಿತು. ವಿದ್ಯಾಳಿಗೆ ನಂಬಲು ಕಷ್ಟ ಆಗುತ್ತೆ. ನೀವು ಶಿಕ್ಷಕಿ ಅಂತ ಹೇಳೋದಕ್ಕೆ ನಿಮ್ಮ ಬಳಿ ಏನು ಪುರಾವೆ ಇದೆ ತೋರಿಸಿ ಅಂತ ಕೇಳ್ತಾಳೆ. ನಾನು ಗಣಿತದ ವಿಷಯದ ಶಿಕ್ಷಕಿ. ನೀವು ಗಣಿತ ವಿಚಾರವಾಗಿ ಏನೇ ಪ್ರಶ್ನೆ ಕೇಳಿದರೂ ನಾನು ಪಟ್ ಅಂತ ಉತ್ತರಿಸುತ್ತೇನೆ ಅಂತ ಭಿಕ್ಷಕಿ ವಿದ್ಯಾಳಿಗೆ ಹೇಳ್ತಾರೆ. ನಂತರ ವಿದ್ಯಾ ಎಲ್ಲ ರೀತಿಯ ಗಣಿತ ಪ್ರಶ್ನೆ ಕೇಳ್ತಾಳೆ. ಪಟಾಪಟ್ ಅಂತ ಭಿಕ್ಷುಕಿ ಉತ್ತರ ಕೊಡ್ತಾಳೆ. ವಿದ್ಯಾಳಿಗೆ ಬರದಂತಹ ಗಣಿತ ಕೂಡ ಈ ಭಿಕ್ಷುಕಿ ಸಾಲ್ವ್ ಮಾಡಿ ತೋರಿಸುತ್ತಾಳೆ. ಅಷ್ಟೇ ಅಲ್ಲದೆ ಈ ಭಿಕ್ಷುಕಿ ಕನ್ನಡ, ಇಂಗ್ಲಿಷ್, ಹಿಂದಿ, ಮರಾಠಿ, ತಮಿಳ್, ತೆಲುಗು, ಮಲಯಾಳಂ ಭಾಷೆಯಲ್ಲೂ ಕೂಡ ಮಾತನಾಡಿ ತೋರಿಸುತ್ತಾಳೆ. ಈ ಭಿಕ್ಷುಕಿಯ ಟ್ಯಾಲೆಂಟ್ ನೋಡಿ ವಿದ್ಯಾ ತಲೆ ತಿರುಗಿ ಬೀಳೋದೊಂದು ಬಾಕಿ ಇತ್ತು ಅಷ್ಟೇ. ಅಷ್ಟೇ ಅಲ್ಲದೆ ಭಿಕ್ಷುಕಿ ತನ್ನ ಚೀಲದಲ್ಲಿದ್ದ ಒಂದು ಫೋಟೋವನ್ನು ತೆಗೆದು ವಿದ್ಯಾಳಿಗೆ ತೋರಿಸ್ತಾರೆ. ಶಾಲೆಯ ಮಕ್ಕಳ ಜೊತೆ ಕುಳಿತುಕೊಂಡು ಗ್ರೂಪ್ ಫೋಟೋ ತೆಗೆದಿರುವ ಒಂದು ಚಿತ್ರವನ್ನು ವಿದ್ಯಾಳಿಗೆ ತೋರಿಸ್ತಾಳೆ. ನಂತರ ವಿದ್ಯಾಳಿಗೆ ಕನ್ಫರ್ಮ್ ಆಗುತ್ತೆ ಇವರು 100% ಮ್ಯಾಥ್ಸ್ ಟೀಚರ್ ಆಗಿದ್ರು ಅಂತ.
ನಂತರ ವಿದ್ಯಾ ಕೇಳ್ತಾಳೆ, ಶಿಕ್ಷಕಿಯಾಗಿದ್ದ ನೀವು ಭಿಕ್ಷುಕಿಯಾಗೋದಕ್ಕೆ ಕಾರಣ ಏನು, ಯಾಕೆ ನಿಮಗೆ ಈ ಪರಿಸ್ಥಿತಿ ಬಂತು, ದಯವಿಟ್ಟು ಹೇಳಿ ಅಂತ. ಭಿಕ್ಷುಕಿ ಹೇಳ್ತಾಳೆ, ನನ್ನ ಮಕ್ಕಳು ಎಲ್ಲ ಆಸ್ತಿ ತಮ್ಮ ಹೆಸರಿಗೆ ಬರೆಸಿಕೊಂಡು ನನಗೆ 1 ರೂಪಾಯಿ ಕೂಡ ಕೊಡದ ಹಾಗೆ ನನ್ನ ಪುಸ್ತಕ ಮತ್ತು ಸೀರೆಗಳ ಜೊತೆ ಹೊರಗೆ ದಬ್ಬಿದ್ರು. ಎಷ್ಟು ಬೇಡಿದರೂ ನನ್ನನ್ನು ಮತ್ತೆ ಮನೆ ಒಳಗೆ ಸೇರಿಸಲೇ ಇಲ್ಲ. ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ನನಗೆ ಮೊಬೈಲ್ ಕೂಡ ಕೊಡಲಿಲ್ಲ. ಬೇರೆ ದಾರಿ ಇಲ್ಲದೆ ನಾನು ಭಿಕ್ಷೆ ಬೇಡುತ್ತಾ ಇದ್ದೇನೆ. ಅಂದು ನನಗೆ ಯಾರಾದರೂ ಸಹಾಯ ಮಾಡಿದ್ದರೆ ನಾನು ಇವತ್ತು ಭಿಕ್ಷೆ ಬೇಡುವ ಪರಿಸ್ಥಿತಿ ಬರುತ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ವಿದ್ಯಾ ಒಂದು ಉಪಾಯ ಮಾಡಿ ಇವರು ಭಿಕ್ಷುಕಿಯಾಗಿರುವ ಒಂದು ಫೋಟೋ ಮತ್ತು ಶಾಲೆ ಮಕ್ಕಳ ಜೊತೆ ತೆಗೆಸಿಕೊಂಡಿರುವ ಒಂದು ಫೋಟೋ ಎರಡೂ ಜಾಯಿಂಟ್ ಮಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾಳೆ. ಲಕ್ಷ ವೀಕ್ಷಣೆ ಬಂದೇ ಬಿಡುತ್ತೆ. ವಿಶ್ವದಾದ್ಯಂತ ಈ ಫೋಟೋ ಸಖತ್ ವೈರಲ್ ಆಗುತ್ತೆ. ಒಂದು ಕೋಇನ್ಸಿಡೆನ್ಸ್ ಏನಪ್ಪ ಅಂದರೆ, ಈ ಭಿಕ್ಷುಕಿ ನೆಲೆಸಿರುವ ತಿರುವನಂತಪುರಂ ನಗರದ IAS ಆಫೀಸರ್ ದಿವ್ಯಾ ಎಸ್ ಅಯ್ಯರ್ ಅವರು ಈ ಭಿಕ್ಷುಕಿಯ ಸ್ಟೂಡೆಂಟ್ ಆಗಿದ್ದರು. ಇದಕ್ಕೆ ಹೇಳೋದು, ದೇವರು ಕಷ್ಟ ಕೊಡ್ತಾನೆ, ಆದರೆ ಒಂದು ದಿನ ಖಂಡಿತ ಕೈ ಹಿಡಿಯುತ್ತಾರೆ ಅಂತ. ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ ವಿದ್ಯಾ ಹುಡುಗಿಯನ್ನು ಕಾಂಟ್ಯಾಕ್ಟ್ ಮಾಡಿದ IAS ಆಫೀಸರ್ ಭಿಕ್ಷುಕಿಯ ಅಡ್ರೆಸ್ ತಗೊಂಡು ರೈಲ್ವೆ ಸ್ಟೇಷನ್ಗೆ ಧಾವಿಸ್ತಾರೆ. ರೈಲ್ವೆ ಸ್ಟೇಷನ್ಗೆ ಬಂದ IAS ಆಫೀಸರ್ನ ನೋಡಿ ಜನತೆ ದಂಗಾಗಿ ಹೋಗ್ತಾರೆ. IAS ಆಫೀಸರ್ ಶಿಕ್ಷಕರನ್ನು ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿಸಿ, ನಂತರ ಟ್ರೀಟ್ಮೆಂಟ್ ಕೊಡಿಸಿ, ಹೋಟೆಲ್ಗೆ ಹೋಗಿ ಊಟ ಮಾಡಿಸಿ, ಹೊಸ ಬಟ್ಟೆ ಕೊಡಿಸಿ, ಮತ್ತೆ ಟೀಚರ್ ರೀತಿ ಕಾಣುವಂತೆ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಇವರಿಗೆ ಪೆನ್ಷನ್ ಕೂಡ ಬರುವ ಹಾಗೆ ಮಾಡುತ್ತಾರೆ. ಯಾವ ಮನೆಯಿಂದ ಮಕ್ಕಳು ಟೀಚರನ್ನು ಹೊರಗೆ ಹಾಕಿದ್ರೋ ಅದೇ ಮನೆಗೆ IAS ಆಫೀಸರ್ ಟೀಚರನ್ನು ಕರ್ಕೊಂಡು ಹೋಗ್ತಾರೆ. ಬಲವಂತವಾಗಿ ಟೀಚರಿಂದ ಬರೆಸಿಕೊಂಡಿದ್ದ ಎಲ್ಲ ಆಸ್ತಿಯನ್ನು ಮತ್ತೆ ಟೀಚರ್ಗೆ ಹಿಂದಿರುಗಿಸುವಂತೆ ಮಾಡ್ತಾರೆ. ಟೀಚರ್ ಮಕ್ಕಳಿಗೆ IAS ಆಫೀಸರ್ ವಾರ್ನ್ ಮಾಡ್ತಾರೆ, ಇನ್ನು ಮುಂದೆ ಇವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು, ಒಂದೊಂದು ನಿಮಿಷವೂ ಇವರಿಗೆ ಪ್ರೀತಿ ತೋರಿಸಬೇಕು. 15 ದಿನಕ್ಕೆ ಒಮ್ಮೆ ನಾನು ಅಥವಾ ನಮ್ಮ ಕಡೆಯವರು ಇವರನ್ನು ನೋಡೋಕೆ ಬರ್ತಾ ಇರ್ತೇವೆ. ಒಂದು ದಿನ ಇವರು ಕಂಡಿಲ್ಲ ಅಂದರೆ ನಿಮ್ಮನ್ನು ಜೈಲಿಗೆ ಹಾಕುತ್ತೇನೆ ಅಂತ ಹೇಳ್ತಾರೆ. ದಿವ್ಯಾ ಅವರ ಮಾತಿಗೆ ಹೆದರಿದ ಮಕ್ಕಳು, ಇನ್ನು ಮುಂದೆ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಅಂತ ಕ್ಷಮೆ ಕೇಳ್ತಾರೆ. ಟೀಚರಿಗೆ ಏನಾದರೂ ಮತ್ತೆ ಸ್ವಲ್ಪ ಎಡವಟ್ಟಾದರೂ ಪರಿಣಾಮ ಚೆನ್ನಾಗಿರಲ್ಲ ಅಂತ ಮತ್ತೊಮ್ಮೆ ವಾರ್ ಮಾಡಿ ದಿವ್ಯಾ ಅವರು ಅಲ್ಲಿಂದ ಹೋಗ್ತಾರೆ. ವಿದ್ಯಾ ಬಾಲಕಿ ಒಳ್ಳೆ ಮನಸ್ಸಿನ ಹುಡುಗಿ, ದಿವ್ಯಾ ಅಧಿಕಾರಿ ಒಳ್ಳೆ ಜನಸೇವಕಿ, ಶಿಕ್ಷಕಿ ಕಷ್ಟವನ್ನು ನಿವಾರಣೆ ಮಾಡೋದಕ್ಕೆ ದೇವರ ರೂಪದಲ್ಲಿ ಬಂದವರು ಇವರಿಬ್ಬರು. ಸ್ನೇಹಿತರೆ, ದೇಶಾದ್ಯಂತ ವಿದ್ಯಾ ಎಂಬುವ ಹುಡುಗಿ ಮತ್ತು ದಿವ್ಯಾ ಎಸ್ ಅಯ್ಯರ್ IAS ಆಫೀಸರ್ಗೆ ಭಾರೀ ಪ್ರಶಂಸೆ ಸಿಕ್ಕಿದೆ. ಪ್ರತಿ ಊರಿನಲ್ಲೂ ಪ್ರತಿ ರಾಜ್ಯದಲ್ಲೂ ಈ ರೀತಿಯ ಒಂದು ನಿಷ್ಠಾವಂತ ಅಧಿಕಾರಿಗಳಿದ್ದರೆ ಖಂಡಿತವಾಗಿಯೂ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಹೊಗಳುತ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.